ಪ್ರಜ್ವಲ್ ರೇವಣ್ಣ ವಿರುದ್ಧ ಭಾರಿ ಆಕ್ರೋಶ. ಕಲ್ಯಾಣ ಕರ್ನಾಟಕದ ಕಿರೀಟ ಕಲಬುರಗಿಯಲ್ಲಿ ಹಾಸನ ಸಂಸದ ಶ್ರೀ ಪ್ರಜ್ವಲ್ ರೇವಣ್ಣ ವಿರುದ್ಧ ರಾಜ್ಯ ಮಹಿಳಾ ಘಟಕ ಹಾಗೂ ಜಿಲ್ಲಾ ಮಹಿಳಾ ಘಟಕದ ವತಿಯಿಂದ ಜಂಟಿ ಹೋರಾಟ. ನಗರದಲ್ಲಿ ಇಂದು ರಾಜ್ಯ ಕಾಂಗ್ರೆಸ್ ಮಹಿಳಾ ಘಟಕ ಅಧ್ಯಕ್ಷರು ಆದ ಶ್ರೀಮತಿ ಪುಷ್ಪಾ ಅಮರನಾಥ್ ಹಾಗೂ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಆದ ಶ್ರೀ ಲತಾ ರವಿ ರಾಥೋಡ್ ಜಂಟಿಯಾಗಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಭಾರಿ ಪ್ರತಿಭಟನೆ ಮಾಡಿದ್ದಾರೆ. ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಿಂದ ಹೊರಟ ಪ್ರತಿಭಟನೆ ಅನ್ನಪೂರ್ಣ ಕ್ರಾಸ್ವರೆಗೆ ಜರುಗಿದೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಪುಷ್ಪಾ ಅಮರನಾಥ್ ಅವರು ಪ್ರಜ್ವಲ್ ರೇವಣ್ಣ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತಪಡಿಸಿದರು ಹಾಗೂ ಶೀಘ್ರ ಕ್ರಮ ಕೈಗೊಳ್ಳಲು ಆಗ್ರಹಿಸಿದರು. ಇದೇ ಸಂದರ್ಭದಲ್ಲಿ ಶ್ರೀ ಮಂಜುಳಾ ನಾಯ್ಡು ಮಾತನಾಡಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಆಗ್ರಹಿಸಿದರು. ಈ ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷರು ಆದ ಶ್ರೀ ಲತಾ ರವಿ ರಾಥೋಡ್, ಸವಿತಾ ಮರ್ಗೋಲ್, ಹಂಸ ಚಿಲ್ವಾದಿ, ವಾನುಶ್ರೀ ಹೀಗೆ ಅನೇಕ ಮಹಿಳಾ ಘಟಕದ ಸದಸ್ಯರು ಹಾಜರಿದ್ದು ಪ್ರಜ್ವಲ್ ರೇವಣ್ಣ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. बीजेपी हटाओ, बीजेपी हटाओ, बीजेपी हटाओ, बीजेपी हटाओ, बीजेपी हटाओ, बीजेपी हटाओ. ಒಂದು ಬದುಕಿಗೆ ಗೌರವವಾಗಿ, ಸ್ವಾಭಿಮಾನವಾಗಿ, ಗರ್ವವಾಗಿ, ಧೈರ್ಯವಾಗಿ ನಾವು ಮುಕ್ತವಾದಂತ ಒಂದು ಸಮಾಜದಲ್ಲಿ ಓಡಾಡುವಂತ ಒಂದು ವ್ಯವಸ್ಥೆಯನ್ನ ನಾವು ಕಾಂಗ್ರೆಸ್ ಅವರು ನಿರ್ಮಾಣ ಮಾಡಿದ್ರೆ, ಇವರು ಅದನ್ನ ಒಡಿಲಿಕ್ಕೆ ಅದೇ ಹೆಣ್ಣು ಮಕ್ಕಳನ್ನ, ಅಧಿಕಾರದಲ್ಲಿ ಇರುವಂತವ್ರನ್ನ, ಉನ್ನತ ಸ್ಥಾನದಲ್ಲಿ ಇರುವಂತ ಇವ್ರ ಕೈ ಕಡೆ ಕೆಲಸ ಮಾಡುವಂತ ಅಧಿಕಾರಿಗಳನ್ನ ಕೂಡ ಇವರು ಅವರ ಒಂದು ಈಚೆಗೆ ಅವರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಅವರಿಗೆ ಶಿಕ್ಷೆಗೆ ಗುರಿ ಆಗ್ಬೇಕು. ಒಂದು ಎರಡನೇದಾಗಿ ಅವರು ಎಷ್ಟು ನೀಚರು ಅಂತಂದ್ರೆ, ಕುಮಾರಸ್ವಾಮಿ ಅವರೇ ಹೇಳ್ತಾರೆ ರೇವಣ್ಣ ಫ್ಯಾಮಿಲಿ ನಾವು ಬೇರೆ, ನಾವು ಬಹಳ ಸುಸಂಸ್ಕೃತರು, ಅವರು ಅನ್ಕಲ್ಚರ್ಡ್ ಅಂತ ಅವರೇ ಹೇಳ್ತಾರೆ. ಇಂಥ ಅನ್ಕಲ್ಚರ್ಡ್ ಒಂದಲ್ಲ ಎರಡಲ್ಲ ಮೂರಲ್ಲ ಬಿಜೆಪಿ ಸರ್ಕಾರದ ಸಂಸದರು ಇವರು ಪಾರ್ಲಿಮೆಂಟ್ಗೆ ಹೋಗಿ ಏನ್ ಮಾತಾಡ್ತಾರೆ? 28 ಜನ ಯಾರು ಮಾತಾಡಿದ್ರು? ಒಬ್ರು ಮಾತಾಡಿಲ್ಲ. ಬರ ಬಂದಾಗ ಮಾತಾಡಿಲ್ಲ. ಹೆಣ್ಮಕ್ಳ ಮೇಲೆ ಅತ್ಯಾಚಾರ. ಅದಕ್ಕೆ ಕರ್ನಾಟಕದಲ್ಲಿ ಮತ್ತೆ ದೇಶದಲ್ಲಿ ಬಿಜೆಪಿಗೆ ಸೋಲಿಸ್ಬೇಕು. ಬಿಜೆಪಿ ಸೋಲಿಸಿ ಎಲ್ಲ ಕೂಡ 28 ಸಂಸದರು ಕೂಡ ಕಾಂಗ್ರೆಸ್ ಅವರು ಹೋದ್ರೆ ಏನು ನಮ್ಮ ಒಂದು ಇವತ್ತಿರೋ ಮುಕ್ತ ಸಮಾಜ ಮತ್ತೆ ನಿರ್ಮಾಣ ಆಗುತ್ತೆ. ಮತ್ತೇನಾದ್ರು ಬಿಜೆಪಿ ಸರ್ಕಾರ ಬಂದ್ರೆ ನಾವೆಲ್ಲ ಕೌಲೊಡ್ದು ಹೋಗ್ಬಿಡ್ತೀವಿ. ಮಹಿಳೆಯರಂತೂ ಎಷ್ಟು ಒಂದು 12ನೇ ಶತಮಾನದಲ್ಲೇ ಬಸವಣ್ಣನವರು ಸಮಾನತೆ ಸಾರಿದ್ರು. ಅದೇ ರೀತಿಯಾದಂತ ಕಾಂಗ್ರೆಸ್ ಅವರು ಸ್ವಾತಂತ್ರ್ಯ ಬಂದ ಮೇಲೆ ಸಮಾನತೆ ನೋಡ್ತಾ ಇದ್ದೀವಿ. ಮತ್ತೆ ಅಸಮಾಧಾನದ ಸಮಾಜವನ್ನು ಮೋದಿ ನಿರ್ಮಾಣ ಮಾಡ್ಲಿಕ್ಕೆ ಹೊರಟಿರುವಂತದ್ದು ಅವ್ರಿಗೆ ಧಿಕ್ಕಾರ. ಮಹಿಳಾ ವಿರೋಧಿ ಮೋದಿಗೆ ಧಿಕ್ಕಾರ. ಮತ್ತೆ ಯಾರು ಕೂಡ ದಯವಿಟ್ಟು ಈಗೇನು 7ನೇ ತಾರೀಕು ಚುನಾವಣೆ, ಮೋದಿನ ಧಿಕ್ಕರಿಸಿ ಬರೇ ಗೋಮುಖ ವ್ಯಾಘ್ರ ದೇಶಕ್ಕೆ ಮಾರಕ ಮಾಡಕ್ಕೆ ಬಂದಿದ್ದಾರೆ. ಮಹಿಳೆಯರು ನಾವೇನು 50-51% ಇದ್ದೀರಿ, ಎಲ್ಲರೂ ತಿರಸ್ಕಾರ ಮಾಡಿ ಕಾಂಗ್ರೆಸ್ಗೆ ವಾಪಸ್ ತೆಗೆದುಕೊಂಡು ಬನ್ನಿ. ಮಕ್ಕಳು ಮೊಮ್ಮಕ್ಕಳು ಇನ್ನ 1000 ವರ್ಷ ಈ ಭಾರತ ಈ ಸ್ವಾತಂತ್ರ್ಯವನ್ನು ಅನುಭವಿಸಬೇಕು. ಈ ಪ್ರಜಾಪ್ರಭುತ್ವದ ಒಂದು ನಮ್ಮ ಸಂವಿಧಾನ ಉಳಿಬೇಕು. ಇದು ಬಲಾಢ್ಯರಿಗೆ ಹೋಗ್ಬಿಟ್ರೆ ಸಂವಿಧಾನ, ಸಮಾಜ ನುಚ್ಚು ನೂರಾಗುತ್ತೆ ಅನ್ನೋದಕ್ಕೆ ಈ ಎಲ್ಲ ಹಗರಣಗಳೇ ಕಾರಣ. ಗುಜರಾತ್ನಲ್ಲಿ ರುಕ್ಸಾನಾ ಕೇಸಲ್ಲಿ ಯಾರು ಎಲ್ಲ ಇವ್ರನ್ನ ತಪ್ಪಿಸ್ತಾರ, ರೇಪಿಸ್ಟ್ಗಳಿಗೆ ಪೆರವಣೆ ಮಾಡಿ ಹಾರ ಹಾಕ್ತಾರೆ. ಬಲ್ಕಿಸ್ ಬಾನು ಅವ್ರನ್ನ. ನಾಚಿಕೆ ಆಗ್ಬೇಕು ಈ ಮೋದಿಗೆ, ಬಿಜೆಪಿ ಸರ್ಕಾರಕ್ಕೆ. ಅದಕ್ಕೆ ನಾವೆಲ್ಲರೂ ಮಹಿಳೆಯರೆಲ್ಲ ಬೀದಿಗೆ ಇಳ್ತಿದೀವಿ. 7ನೇ ತಾರೀಕು ಚುನಾವಣೆ ಇದೆ. ಕಾಂಗ್ರೆಸ್ನ ಗೆಲ್ಸಿ. ಯಾರಿವತ್ತು ನಮ್ಮ ವಿಕ್ಟಿಮ್ ಆಗಿರುವಂತ ಹೆಣ್ಣು ಮಕ್ಕಳಿಗೆ ನಾವೆಲ್ಲರೂ ಇದ್ದೀವಿ. ಕರ್ನಾಟಕದ 3 ಕೋಟಿ ಹೆಣ್ಮಕ್ಳು ಅವ್ರ ಪರ ಇರ್ತೀವಿ. ಬನ್ನಿ, ಈಚೆ ಕಂಪ್ಲೇಂಟ್ ಕೊಡಿ. ನೀವು ವಿದ್ಯಾವಂತರಾಗಿದ್ದೀರಾ, ಅವನ ಶೋಷಣೆಗೆ ಬಲಿಯಾಗಿದ್ದೀರಾ, ಈಚೆ ಬನ್ನಿ. ಇನ್ನೊಂದು ಹೋರಾಟ ಆಗ್ಬೇಕಾಗಿದೆ. ಈ ಹೋರಾಟ ನಿಲ್ಲಿಸಿದ್ರೆ ಮಹಿಳಾ ಧ್ವನಿ ನಿಂತೋಗುತ್ತೆ. ಹಾಗಾಗಿ ಅವ್ರಿಗೂ ಕರೆ ಕೊಡ್ತೀನಿ, ಈಚೆ ಬಂದು ಪ್ರಜ್ವಲ್ ರೇವಣ್ಣ ಅಂತ ಕಾಮುಕರನ್ನ, ಇವನು ಒಬ್ನಲ್ಲ, ಈ ತರ ಮುಖಗಳು ದೇಶದಲ್ಲಿ ಎಷ್ಟು ಸಂಸದರುಗಳು ಇದ್ದಾರೋ ಬಿಜೆಪಿ ಸರ್ಕಾರದಲ್ಲಿ, ಅವರ ಮಿತ್ರ ಪಕ್ಷಗಳಲ್ಲಿ. ಹಾಗಾಗಿ ಇವ್ರಿಗೆ ಧಿಕ್ಕಾರ. ಕಾಂಗ್ರೆಸ್ಗೆ ಜೈ. ಇವತ್ತು ಗುಲ್ಬರ್ಗಾದಲ್ಲಿ ನಾವು ಡಾಕ್ಟರ್ ಪುಷ್ಪಾ ಅಮರನಾಥ್ ಮೇಡಮ್ ಅವರ ನೇತೃತ್ವದಲ್ಲಿ ಮತ್ತು ರಾಜ್ಯ ಉಪಾಧ್ಯಕ್ಷರಾದಂಥ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷರು, ನಾನು ಕೂಡ ಜಿಲ್ಲಾ ಸಮಿತಿಯ ಅಧ್ಯಕ್ಷರಾಗಿ
ನಾವು ಇವತ್ತು ಹೋರಾಟ ಯಾಕೆ ನಿಲ್ತಾ ಇದೀವಿ ಅಂತಂದ್ರೆ ಇಲ್ಲಿ ಬಿಜೆಪಿದವ್ರ ಬಳಿ ಯಾವುದೇ ನೈತಿಕತೆ ಇಲ್ಲ. ಇವತ್ತು ಮಹಿಳೆಯರಲ್ಲಿ ಯಾವುದೇ ರಕ್ಷಣೆ ಇಲ್ಲ. ಇವತ್ತು ಅಂತ ಒಂದು ಪ್ರಜ್ವಲ್ ರೇವಣ್ಣನಂತ ಟಿಕೆಟ್ ಕೊಟ್ಟು ಇವತ್ತು ಅವರಿಗೆ ಒಂದು ಒಳ್ಳೆ ಪ್ರೋತ್ಸಾಹ ನೀಡ್ತಕ್ಕಂಥ ಮೋದಿ ಅವರಿಗೆ ನಾವು ಧಿಕ್ಕಾರ ಕೂಗ್ತಾ ಇದ್ದೀವಿ. ಯಾವುದೇ ರೀತಿಯಿಂದ ಮಹಿಳೆಯರ ಪರವಾಗಿ ಈ ಬಿಜೆಪಿ ಸರ್ಕಾರ ಇಲ್ಲ. ನಾವು ಜನರಲ್ಲಿ ವಿನಂತಿ ಮಾಡ್ಕೊತೇವೆ, ನಮ್ಮ ಏನು ಯೋಜನೆಗಳನ್ನ ತಮ್ಮ ಮನೆ ಬಾಗಿಲಿಗೆ ಮುಡಿಸ್ತಾ ಇದ್ದೀವಿ. ತಾವು ಒಳ್ಳೆ ವಿಚಾರವಾದ ಇದ್ದಂತ ಪಕ್ಷಕ್ಕೆ ತಾವು ಮತ ಕೊಡಿ. ನಮ್ಮ ನಾಯಕರುಗಳಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಈ ಒಂದು ಕುಟೀರದಲ್ಲಿ ಇವತ್ತು ಕಲ್ಯಾಣ ಕರ್ನಾಟಕ ಭಾಗ ಇದೊಂದು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಮೆಚ್ಚಿ ಇವತ್ತು ತಾವೆಲ್ಲ ಮತದಾನ ಮಾಡಿ ಇವತ್ತು ಸಂವಿಧಾನ ಉಳಿಬೇಕಾದ್ರೆ ನಾವು ಮಹಿಳೆಯರು ಪ್ರತಿ ಬೂತ್ ನಲ್ಲಿ ನಮ್ಮ ಮೇಲ್ಗೈ ಆಗ್ಬೇಕಂತ ಹೇಳಿ ತಪ್ಪರಾಗಿ ನಾನು ವಿನಂತಿ ಮಾಡ್ಕೊಳ್ತೇನೆ. ಇಂಥ ಅನೇಕ ಯೋಜನೆಗಳು ಕೇಂದ್ರ ಸರ್ಕಾರದಿಂದನೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧೀಜಿ ಅವರ ನೇತೃತ್ವದಲ್ಲಿ ಮತ್ತು 25 ಯೋಜನೆಗಳನ್ನು ಜಾರಿ ಮಾಡಿದ್ದಾರೆ. ಇವತ್ತು 5 ಯೋಜನೆಯಲ್ಲಿ ನಾವು ಪ್ರಮುಖವಾದಂತಹ ಯೋಜನೆಗಳನ್ನು ತಗೊಂಡು ಇವತ್ತು ಪ್ರತಿ ಮನೆ ಬಾಗಿಲಿಗೆ ನಮ್ಮ ಮಹಿಳಾ ಟೀಮ್ ಎಲ್ಲರೂ ಕೂಡ ಹೋಗಿ ನಾವು ಅವ್ರನ್ನ ಮುಟ್ಟಿಸ್ತಂತ ಕೆಲಸ ಮಾಡ್ತಾ ಇದ್ದೇವೆ. ಈ ಕೋಮುವಾದಿ ಪಕ್ಷ ಬಿಜೆಪಿ ಪಕ್ಷಕ್ಕೆ ಯಾವತ್ತೂ ತಾವು ಮತ ಕೊಡಬಾರ್ದು. ಇವರು ಸಂವಿಧಾನಕ್ಕೆ ಧಕ್ಕಿ ತರ್ತಕ್ಕಂಥದ್ದು, ಮಹಿಳೆಯರಿಗೆ ಕೀಳವಾದಂತ ನೋಡ್ತಕ್ಕಂಥದ್ದು. ಇವತ್ತು ಗ್ಯಾರಂಟಿ ಯೋಜನೆಗಳನ್ನ ಮನೆ ಮುಟ್ಟಿಸಿದ್ರೆ ಅವ್ರು ಏನ್ ಹೇಳ್ತಾ ಇದಾರೆ, ದಾರಿ ತಪ್ತಾ ಇದಾರೆ ಅಂತ ಹೇಳ್ತಾ ಇದಾರೆ. ಅವ್ರ ಹತ್ರ ಸೌಜನ್ಯ ಗೌರವ ಏನು ಮಹಿಳೆಯರ ಬಗೆದಾಗಿಲ್ಲ. ದಯಮಾಡಿ ನನ್ನ ಅಕ್ಕ ತಂಗಿಯರಿಗೆ, ನನ್ನ ತಾಯಿಯಂದರಿಗೆ ವಿನಂತಿ ಮಾಡ್ಕೋತೀನಿ, ತಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಟ್ಟು ಇವತ್ತು ದೇಶನ ಉಳಿಸಿ, ಇವತ್ತು ಸಂವಿಧಾನನ ಉಳಿಸಿ, ರಾಧಾಕೃಷ್ಣ ಸಾಹೇಬ್ರನ್ನ ಬಲಿಷ್ಠವಾಗಿ ಮಾಡಿ ನಮ್ಮ ಧ್ವನಿಯಾಗಿ ಅವರು ಮಾತಾಡ್ಲಿಕ್ಕೆ ಅವ್ರಿಗೆ ಶಕ್ತಿ ಕೊಡಿ ಅಂತ ಹೇಳಿ ನಾವು ಮಹಿಳಾ ಕಾಂಗ್ರೆಸ್ ವತಿಯಿಂದ ಎಲ್ಲಾ ಕರ್ನಾಟಕದ ಮಹಿಳೆಯರಿಗೂ, ನಮ್ಮ ಗುಲ್ಬರ್ಗ ವಿಶೇಷವಾದಂತ ನಮ್ಮ ಗುಲ್ಬರ್ಗ ಜಿಲ್ಲೆಯ ಮಹಿಳೆಯರನ್ನ ನಾನು ವಿನಂತಿ ಮಾಡ್ಕೊತೀನಿ, ಪ್ರತಿ ಬೂತ್ ನಲ್ಲಿ ತಾವು ಮಹಿಳೆಯರ ಮೇಲ್ಗೈ ತರಬೇಕು, ಪ್ರತಿ ಬೂತ್ ನಲ್ಲಿ ತಾವು ನಿಂತು ಕೆಲಸ ಮಾಡಬೇಕು, ಇವತ್ತು ಸಂವಿಧಾನ ಉಳಿಸ್ಬೇಕಂತ ಹೇಳಿ ತಾವು ಪಣ ತೊಟ್ಟು ಇವತ್ತು ಮತದಾನ ಮಾಡಿ ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ. ಈ ದಿನ ನಾನು ಇಲ್ಲಿ ಧೈರ್ಯವಾಗಿ ಬಂದು ನಿಂತಿದ್ದೀನಿ ಅಂದ್ರೆ ನಿಂತು ಎಲ್ಲರ ಮುಂದೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಕಾರಣನೇ ಕಾಂಗ್ರೆಸ್ ಪಕ್ಷ. ಇವತ್ತು ನನ್ನ ಕಾಂಗ್ರೆಸ್ ಪಕ್ಷ ಕೈ ಹಿಡಿದು ಆಶೀರ್ವದಿಸಿದೆ. ಅದಕ್ಕೆ ಕಾರಣನೇ ನನ್ನ ತಂದೆ ಸಮಾನರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರವರು. ಈ ದಿನ ಕಾಂಗ್ರೆಸ್ ಪಕ್ಷಕ್ಕೆ ಅಭ್ಯರ್ಥಿ ಆಗಿರೋ ರಾಧಾಕೃಷ್ಣ ಸಾಹೇಬ್ರನ್ನ ಎಲ್ಲ ಕಲಬುರಗಿ ಜನ ಕೈ ಹಿಡಿದು ಅವ್ರನ್ನ ಆಶೀರ್ವದಿಸಿ ಬಹುಮತದಿಂದ ಗೆಲ್ಲಿಸ್ಬೇಕು ಅಂತ ಮೊದಲಾಗಿ ಕೇಳ್ಕೊತೀನಿ. ನಾನು ಯಾರಂತ ಎಲ್ರಿಗೂ ಪರಿಚಯ ಮಾಡ್ಕೋತೀನಿ. ನಾನು ಕೆ ಶಿವರಾಮ್, IAS ಆಫೀಸರ್ ಧರ್ಮಪತ್ನಿ. ನಾನು ಅವ್ರಿಗೆ ಬಿಜೆಪಿ ಪಕ್ಷ ಅವ್ರನ್ನ 10 ವರ್ಷಗಳ ಕಾಲ ಅವ್ರನ್ನ ಏನು ದುಡಿಸ್ಕೊಂಡು ಅವ್ರಿಗೆ ಏನು ಅನ್ಯಾಯ ಮಾಡ್ತು ಅದನ್ನ ಹೇಳೋದಕ್ಕೋಸ್ಕರ, ಅದನ್ನ ಅವ್ರಿಗಾದ ಅನ್ಯಾಯನ ಕೂಗಿ ಹೇಳೋದಕ್ಕೆ ನಾನು ಇವತ್ತಿಲ್ಲಿ ಬಂದು ನಿಂತಿದ್ದೀನಿ. ಬಿಜೆಪಿ ಪಕ್ಷ ಒಬ್ಬ ದಲಿತನ ಬೆಳೆಸೋದಿಲ್ಲ, ಒಬ್ಬ ವಿದ್ಯಾವಂತನಂತೂ ಮೊದಲೇ ಬೆಳೆಸೋದಿಲ್ಲ. ಅವ್ರನ್ನ ತುಳಿಯೋಕೆ ನೋಡ್ತು. ಆ ಬಿಜೆಪಿ ಪಕ್ಷದಿಂದ ನಮ್ಮ ಯಜಮಾನರಿಗೆ ಕೆ ಶಿವರಾಮ್ ಅವ್ರಿಗಾದ ಅನ್ಯಾಯದ ವಿರುದ್ಧ ನಾನು ಕೂಗಿ ಕಲಬುರಗಿ ಜನಕ್ಕೆ ಹಿಡಿದು ಕೂಗಿ ಹೇಳೋದಕ್ಕೆ ಬಂದಿದ್ದೀನಿ. ನನ್ನ ಇವತ್ತು ತಂದೆ ಸಮಾನರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು, ನಮ್ಮ ಯಜಮಾನರಿಗೂ ತಂದೆ ಸಮಾನರಾದವರು, ನನಗೂ ತಂದೆ ಸಮಾನರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ನಾನು ಸದಾ ಚಿರಋಣಿಯಾಗಿರ್ತೀನಿ. ಯಾಕೆಂದ್ರೆ ನಮ್ಮ ಯಜಮಾನರ ಸಾವಿನಲ್ಲಿ 10 ವರ್ಷಗಳ ಕಾಲ ಏನು ದುಡಿಸ್ಕೊಂತು ಬಿಜೆಪಿ ಪಕ್ಷ, ಅವ್ರನ್ನ ನಮ್ಮ ಯಜಮಾನರ ಸಾವಿನಲ್ಲೂ ಬಂದು ಒಂದು ಸ್ವಾಂತಾನ ಮಾತಾಡಲಿಲ್ಲ, ಅವ್ರಿಗೆ ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಿಲ್ಲ. ಅದೇ ಈ ಕಾಂಗ್ರೆಸ್ ಪಕ್ಷ ನನ್ನ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನನಗೆ ಒಂದು ಸಮಾಧಾನದ ಒಂದು ಪತ್ರವನ್ನು ಬರೀತಾರೆ. ಪತ್ರವನ್ನು ಬರೆದು ನನ್ನನ್ನು ಮನೆಗೆ ಕರೆಸ್ಕೊಂಡು ಅವರ ಪತ್ನಿಯೊಡನೆ ನನ್ನನ್ನು ಇಡೀ ಕುಟುಂಬ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಇಡೀ ಕುಟುಂಬ ನನ್ನನ್ನ ಆಶೀರ್ವಾದ ಮಾಡುತ್ತೆ. ನಿನ್ನ ಜೊತೆ ನಾವಿರ್ತೀವಿ ಅನ್ನೋ ಧೈರ್ಯನ ನನಗೆ ತುಂಬುತ್ತೆ. ಇವತ್ತು ನಾನು ಇಲ್ಲಿ ಬಂದು ನಿಂತು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರವರ ಕುಟುಂಬ. ಅದಕ್ಕೆ ನಾನು ಧೈರ್ಯವಾಗಿ ಹೆಮ್ಮೆ ಪಡ್ತೀನಿ. ಇವತ್ತು ನಾನು ಕಾಂಗ್ರೆಸ್ ಪಕ್ಷಕ್ಕೆ, ಆ ಬಿಜೆಪಿ ಪಕ್ಷವನ್ನು ತೊರೆದು ಧಿಕ್ಕರಿಸಿ, ನಾನು ಆ ಬಿಜೆಪಿ ಪಕ್ಷಕ್ಕೆ ನನ್ನ ಧಿಕ್ಕಾರ, ವಾಣಿ ಶಿವರಾಮ್ನ ಧಿಕ್ಕಾರ ಇದೆ ಆ ಪಕ್ಷಕ್ಕೆ. ಆ ಪಕ್ಷನ ನಾನು ಇವತ್ತು ಧಿಕ್ಕರಿಸಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಹೆಮ್ಮೆಯಿಂದ ಬಂದು ಪಕ್ಷನ ಸೇರ್ಪಡೆ ಮಾಡಿದ್ದೀನಿ. ಕಲಬುರಗಿ ಕಾಂಗ್ರೆಸ್ ಪಕ್ಷವನ್ನು ಬಹುಮತದಿಂದ ಗೆಲ್ಲಿಸಿ ರಾಧಾಕೃಷ್ಣ ಸಾಹೇಬ್ರಂತ ಮನುಷ್ಯನ ನೀವು ಕೈ ಹಿಡಿದು ಆಶೀರ್ವದಿಸಿ ಎಲ್ಲರ ಪಾದಗಳಿಗೆ ಬಿದ್ದು ಕಲಬುರಗಿ ಜನತೆಯಲ್ಲಿ ನಾನು ಕೇಳ್ಕೊಳ್ಳೋದು ಒಂದೇ, ಕಾಂಗ್ರೆಸ್ ಗೆಲ್ಲಿಸಿ ಬಿಜೆಪಿ ಪಕ್ಷ ಒಬ್ಬ ದಲಿತನ, ಒಬ್ಬ ನಿಷ್ಠಾವಂತ ಅಧಿಕಾರಿಯಾಗಿ 10 ವರ್ಷಗಳ ಕಾಲ ದುಡಿದ ಕೆ ಶಿವರಾಮ್ ಅಂತ ಅಧಿಕಾರಿಯನ್ನು ಅವರು ಗೌರವಿಸಲಿಲ್ಲ, ಒಂದು ಶ್ರದ್ಧಾಂಜಲಿ ಅರ್ಪಿಸಲಿಲ್ಲ, ಒಂದು ಸಾವಿನಲ್ಲೂ ಅವರಿಗೆ ಯಾವ ಗೌರವವನ್ನು ಸೂಚಿಸಲಿಲ್ಲ. ಅದಕ್ಕೆ ನನ್ಗಾಗಿರೋ ಅನ್ಯಾಯನ ನಾನು ಇವತ್ತು ಕಲಬುರಗಿಗೆ ಬಂದು ಕೂಗಿ ಹೇಳ್ಬೇಕು ಅಂತ ಬಂದು ಹೇಳ್ತಾ ಇದ್ದೀನಿ. ಎಲ್ಲ ಇಷ್ಟೊತ್ತು ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಮತ್ತೊಮ್ಮೆ ಎಲ್ಲರಲ್ಲೂ ಕೇಳ್ಕೊತೀನಿ, ಕಾಂಗ್ರೆಸ್ ಪಕ್ಷನೇ ಗೆಲ್ಬೇಕು, ನಮ್ಮನ್ನು ರಕ್ಷಣೆ ಮಾಡೋ ಅಂತ
ಕಾಂಗ್ರೆಸ್ ಪಕ್ಷನೇ ಇವತ್ತು ಅಧಿಕಾರಕ್ಕೆ ಬರಬೇಕು. ದೇಶದಲ್ಲಿ ಕಾಂಗ್ರೆಸ್ ಪಕ್ಷನೇ ಅಧಿಕಾರಕ್ಕೆ ಬರಬೇಕು. ಎಲ್ಲ ಗ್ಯಾರಂಟಿಗಳನ್ನು ಪಡ್ಕೊಂಡು ಸಮೃದ್ಧಿಯಿಂದ ಜೀವನ ನಡೀಬೇಕು ಅಂತಂದ್ರೆ ಕಾಂಗ್ರೆಸ್ ಪಕ್ಷನೇ ಅಧಿಕಾರದಲ್ಲಿ ಇರಬೇಕು, ಕಾಂಗ್ರೆಸ್ ಪಕ್ಷನೇ ಗೆಲ್ಬೇಕು. ನನ್ನ ಕುಟುಂಬ, ಮಲ್ಲಿಕಾರ್ಜುನ್ ಸಾಹೇಬ್ರ ಕುಟುಂಬಕ್ಕೆ ಸದಾ ನಾವೆಲ್ಲರೂ ಚಿರಋಣಿಯಾಗಿರ್ತೀನಿ. ನಮಸ್ಕಾರ.